ಈಗ ಅಧಿಕಾರಿ ಕಲ್ಲೇಶ್ ಅವರಿಗೆ ಈಗ ಇಡಿ ಸಂಸ್ಥೆಯ ಮುಖ್ಯಸ್ಥರು, ಆ ಮುಖ್ಯಸ್ಥರುಗಳು ಕರೆಸಿ ನೀನು ಏನು ಬಿಲ್ಲನ್ನ ಸರ್ಕಾರದಿಂದ ಪರಿವರ್ತನೆ ಮಾಡಿ ನಿಗಮಕ್ಕೆ ಬಿಲ್ಲನ್ನ ಕಳಿಸಿಕೊಡ್ತಾರೆ ಅಂತ ಅಧಿಕಾರಿಯನ್ನ ಕರೆಸಿ ಅವನು ಸರ್ಕಾರದಿಂದ ಕಳಿಸಿಕೊಡು, ನಾವು ನಿಗಮದಿಂದ ಬ್ಯಾಂಕಿಗೆ ವರ್ಗಾವಣೆ ಮಾಡೋಣಲ್ಲ, ಅವನು ಸರ್ಕಾರದಿಂದ ಆ ದುಡ್ಡನ್ನ ನಿಗಮಕ್ಕೆ ಕಳಿಸಿಕೊಡ್ತಕ್ಕಂಥ ಬಿಲ್ ಪಾಸ್ ಮಾಡ್ತಕ್ಕಂಥ ವ್ಯಕ್ತಿಯನ್ನ ಕರೆಸಿ ನೀನು ಎದುರಿಸಿ ಅವನ್ನ ಆ ವ್ಯಕ್ತಿಯನ್ನ ನೀನು ಈ ಒಂದು ಪ್ರಕರಣದಲ್ಲಿ ಸಿಎಂ ಅವರು ಹೇಳಿದ್ರು, ಸಿಎಂ ಸಾರ್ ಹೇಳಿದ್ರು, ಇಂತಿಂತವ್ರು ಹೇಳಿದ್ರು ಅಂತ ಅವರ ಹೆಸರನ್ನ ನೀನು ಪ್ರಸ್ತಾಪ ಮಾಡಬೇಕು. ಇಲ್ಲ ಅಂದ್ರೆ ನಿನ್ನ ತಗೊಂಡು ಸೆಂಟ್ರಲ್ ಜೈಲ್ಗೆ ಹಾಕಿಸ್ತೀವಿ, ನಿನ್ನ ಸಾಯೋವರೆಗೂ ಜೈಲಲ್ಲಿ ಕೊಣಿಸ್ತೀವಿ ಅಂತ ಹೇಳಿ ಅವನಿಗೆ ಇಡಿ ಅವರು ಅವನಿಗೆ ಮಾಡಬಾರದಂತ ಇದನ್ನು ಕೊಟ್ಟಿದ್ದಾರೆ, ಅವನಿಗೆ ಚಿತ್ರಹಿಂಸೆ ಕೊಟ್ಟಿದ್ದಾರೆ. ಕೊಟ್ಟು ಆ ವ್ಯಕ್ತಿ ಹೋಗಿ FIR ಅನ್ನು ಒಬ್ಬ ಅಧಿಕಾರಿ ನನಗೆ ಚಿತ್ರಹಿಂಸೆ ತಡೆಯಕ್ಕೆ ಆಗ್ತಾ ಇಲ್ಲ, ಈ ರೀತಿ ಇಂತಿಂತರ ಹೆಸರು ನಿಂಗೆ ಹೇಳ್ಬೇಕು, ನೀನು ಹೇಳದೇ ಇದ್ರೆ ನಿನ್ನನ್ನ ನಾವು ಸುಮ್ಮನೆ ಬಿಡೋದಿಲ್ಲ, ನಿನ್ನನ್ನು ಎಲ್ಲಿ ಜೈಲಿಗೆ ಬೇಕಾದ್ರೂ ಕಳಿಸ್ತೀವಿ ಅಂತಕ್ಕಂಥ FIR ಕಾಪಿ ಹಾಕಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಇಡಿ ಅವರು ಬಂದಿರತಕ್ಕಂಥದ್ದು ಈ ದ್ವೇಷ ರಾಜಕಾರಣಕ್ಕೆ ಬಂದಿದ್ದಾರೋ, ನಿಜವಾಗಲೂ ನಡೆದಿರ್ತಕ್ಕಂಥ ಸತ್ಯಾಸತ್ಯತೆಯನ್ನು ಪರೀಕ್ಷಿಸಿ ನಿಜವಾಗಿರ್ತಕ್ಕಂಥ ಯಾರು ಆರೋಪವನ್ನು ಯಾರು ಅಪರಾಧಿಗಳಾಗಿದ್ದಾರೆ ಅವರಿಗೆ ಶಿಕ್ಷೆ ಕೊಡ್ಸಕ್ ಬಂದಿದ್ದಾರೋ, ಇವರು ದ್ವೇಷದ ರಾಜಕಾರಣವನ್ನು ಮಾಡಕ್ ಬಂದಿದ್ದಾರೋ, ಇದನ್ನ ನೀವು ಯಾವ ರೀತಿ ಚರ್ಚೆಗೆ ಕೊಡ್ತಿರೋ ಪ್ರಿಲಿಮಿನರಿ ಸಬ್ಮಿಷನ್ ಇದೆಲ್ಲ ಹೇಳೋದಿಲ್ಲ. ಇಡಿ ಅಂದ್ರೆ ಏನು, ಇದ್ರ ಇತಿಹಾಸ ಏನು, ಈ ಭಾರತ ದೇಶದಲ್ಲಿ ಇಡಿ ಅಂತಕ್ಕಂಥದ್ದು ಕೇಂದ್ರ ಸರ್ಕಾರದಲ್ಲಿ ನಡೆಯತಕ್ಕಂಥ ಸರ್ಕಾರದ ಕೈಗೊಂಬೆ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥ ಇತಿಹಾಸ ಪಶ್ಚಿಮ ಬಂಗಾಳದಲ್ಲಿ ಯಾವ ರೀತಿ ನಡೀತು, ಯಾವ್ಯಾವ ರಾಜ್ಯದಲ್ಲಿ ಈ ಇಡಿ ಅಧಿಕಾರಿಗಳು ಯಾವ ರೀತಿ ನಡ್ಕೊಂಡಿದ್ದಾರೆ, ಈ ಇತಿಹಾಸ ಏನು ಅಂತಕ್ಕಂಥದ್ದು ಬೆಳಕನ್ನ ಪ್ರಜಾಪ್ರಭುತ್ವವನ್ನ ಕಗ್ಗೊಲೆ ಮಾಡ್ತಕ್ಕಂಥ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಇವತ್ತು ನಿರಪರಾಧಿಗಳನ್ನ ಅಪರಾಧಿ ಮಾಡಿ ಸರ್ಕಾರನ ಇಕ್ಕಟ್ಟಿ ಸಿಗಿಸ್ತಕ್ಕಂಥ ದೋಷಾರೋಪಣೆ ಮಾಡ್ತಕ್ಕಂಥ ಹೀನ ಸ್ಥಿತಿಗೆ ಇವತ್ತು ಇಡಿ ಅವರು ಕೈ ಹಾಕಿದ್ದಾರೆ ಅಂದ್ರೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಶಿವಲಿಂಗೌಡ ಅವರೇ, ಇದು ಈಗ ನಾನು ನಿಲುವಳಿ ಸೂಚನೆ ನನಗೆ ತಗೊಳ್ಳಿಕ್ಕೆ ಆಗುದಿಲ್ಲ. ಅದಕ್ಕೆ ನಾನು ಇದನ್ನು ನಿಮ್ಗೆ 69ರಲ್ಲಿ ಚರ್ಚೆ ಮಾಡ್ಲಿಕ್ಕೆ ಅವಕಾಶ. ಅಧ್ಯಕ್ಷರು ಶಿವಲಿಂಗೇಗೌಡರು ನಾವು ಮಾತಾಡ್ತಿರೋದು ಇಡಿ ಬಗ್ಗೆ ಮಾಡ್ತಾ ಇರ್ತಕ್ಕಂಥದ್ದು. ಸಬ್ಮಿಷನ್ ನೀವು ಕೂತ್ಕೊಳ್ಳಿ, ನಿಮ್ಮ ಅನುಮತಿಯನ್ನು ಪಡೆದು ಮಾತಾಡ್ತಿದ್ದಾರೆ. ಹೌದ್ರಿ, FIR ಆಗಿದೆ, ಅವ್ರಿಗೇನು ತೊಂದರೆ, ತನಿಖೆ ಆಗಲಿ, ಇವರೇ ಇಡಿ ವಿರುದ್ಧ ಕಂಪ್ಲೇಂಟ್ ಏನು ಅವರಿಗೆ ಸಬ್ಮಿಷನ್ ಮಾಡ್ಲಿ, ನೀವು ಮಾತಾಡ ಸಬ್ಮಿಷನ್ ಮಾಡ್ಲಿಕ್ಕೆ ಆಗ್ತದ? ಇಲ್ಲಿ ಸಬ್ಮಿಷನ್ ನೀವೇ ಮಾತಾಡ್ತಾರೆ. ಅವ್ರು ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ, ಅವ್ರು ಕೂತ್ಕೊಳ್ತಾರೆ. ಈ ರೀತಿ ಮಾತಾಡ್ಲಿಕ್ಕೆ ನೀವು ಆಯ್ತು, ಅವ್ರು ಸಬ್ಮಿಷನ್ ಮಾಡ್ಲಿ, ನೀವು ನಿಂತು ಅವ್ರು ಸಬ್ಮಿಷನ್ ಮಾಡ್ಲಿ, ಅವ್ರು ಸಬ್ಮಿಷನ್ ಮಾಡ್ಲಿ, ಸಬ್ಮಿಷನ್ ಮಾಡ್ಲಿ, ಅವರು ಸಾಮಾನ್ಯ ಅಧ್ಯಕ್ಷ ಸಬ್ಮಿಷನ್ ಮಾಡ್ಲಿ. ನೀವೆಲ್ಲ ಸಬ್ಮಿಷನ್ ಹೇಗೆ ಮಾಡ್ತಾರೆ? ನೀವೆಲ್ಲ ನಿಂತು ಮಾತಾಡಿ ಸಬ್ಮಿಷನ್ ಹೇಗೆ ಮಾತಾಡ್ತಾರೆ?
ನೋಡಿ ಸಬ್ಮಿಟ್ ಮಾಡ್ಲಿಕ್ಕೆ ಬಿಡಿ, ನೀವು ಸಬ್ಮಿಟ್ ಮಾಡ್ಲಿಕ್ಕೆ ನೀವೇ ಅಡ್ಡಿಪಡಿಸ್ತೀರಿ, ನೀವೇ ಅಡ್ಡಿಪಡಿಸಿ ಸಬ್ಮಿಟ್ ಮಾಡಿ, ಅವ್ರು ಸಬ್ಮಿಷನ್ ಮಾಡ್ಲಿ. ಆಯ್ತು, ನೀವು ನಿಂತ ಮತ್ತೆ ಅವರು ಸಬ್ಮಿಟ್ ಮಾಡ್ತಾರೆ, ನಾವು ಉತ್ತರ ಕೊಡ್ತೇನೆ ಅದಕ್ಕೆ. ಆಯ್ತು, ನಾ ಸರಿಪಡಿಸ್ತೇನೆ. ಇಡೀ ಸಂಸ್ಥೆ ಅವ್ರು ಸಬ್ಮಿಟ್ ಮಾಡ್ಲಿ ಸರ್. ಈಗ ಬಿಜೆಪಿ ಅವರು ಹಿಡಿದು ಈ ಬಿಜೆಪಿ ಕಾಂಗ್ರೆಸ್ ಬಿಟ್ಟು ಬಿಡಿ ಮಾರ. ಜಿಪಿ ಮತ್ತೆ ಚಾನ್ಸ್ ಕೊಡುವ. ಸಬ್ಮಿಷನ್ ಮಾಡಿ ಅಂತ ಹೇಳ್ತೇನೆ, ನೀವೇ ಮಾತಾಡ್ತಾ ಸಬ್ಮಿಷನ್ ಆಯ್ತಲ್ಲ ಅರ್ಥದಲ್ಲಿ ನೀವು ಎದ್ದು ನಿಂತು ಹೇಗೆ ಮಾಡ್ತಾರೆ ನೀವು? ಕೂತ್ಕೊಳ್ಳಿ, ನಂಜೇಗೌಡ್ರೆ ಕೂತ್ಕೊಳ್ಳಿ. ಸಂಸ್ಥೆ ಬಗ್ಗೆ ಆಯ್ತು, ಒಂದು ಇಡೀ ಸಂಸ್ಥೆ ಬಗ್ಗೆ ಈ ರೀತಿ ಜಡ್ಜ್ಮೆಂಟ್ ಕೊಡೋರು ಇವ್ರು ಜಡ್ಜ್ಮೆಂಟ್ ಅವರು ಯಾರು, ನೀವು ಯಾರು ಜಡ್ಜ್ಮೆಂಟ್ ಕೊಡ್ಲಿಕ್ಕೆ? ಸಬ್ಮಿಷನ್ ನೋಡಿ, ನೀವೆಲ್ಲ ಮಾತಾಡ್ಬೇಕಂತೆಲ್ಲ ಸುಮ್ಮನೆ ಮಾತಾಡ್ಬೇಡಿ. ನಿಗಮ್ ಬಗ್ಗೆ ಲೂಟಿ ಹೊಡೆದಿದ್ದೀರಲ್ಲ, ಇವರೆಲ್ಲ ಇವರು ಇಂಪಾರ್ಟೆಂಟ್, ಅವ್ರು ಇಂಪಾರ್ಟೆಂಟ್. ಪ್ರಿಯಾಂಕಾ ಅವರೇ, ನಿಮ್ಗೆ ಯಾರು ಇಂಪಾರ್ಟೆಂಟ್? ಈಗ ನಿಮ್ಗೆ ಸಮಸ್ಯೆ ನಿಮ್ಗಾಗಿ ನೀವ್ ಮಾಡಿದಾಗ ನೀವೇನ್ ಜಿಪೆ ಹೋಲ್ಡ್ರ? ನೀವೇನ್ ಜಿಪೆ ಹೋಲ್ಡ್ರ? ನೀವೇನ್ ಜಿಪೆ ಹೋಲ್ಡ್ರ? ನರೇಂದ್ರ ಸ್ವಾಮಿ ಅವರೇ, ನರೇಂದ್ರ ಸ್ವಾಮಿ ಅವರೇ, ರವಿ ಕೂತ್ಕೊಳ್ಳಿ, ರವಿ ನಂಜೇಗೌಡ ಕೂತ್ಕೊಳ್ಳಿ, ರವಿ ಕೂತ್ಕೊಳ್ಳಿ, ಮತ್ತೆ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತೇನೆ. ನೀವು ಕೂತ್ಕೊಳ್ಳಿ ಅಲ್ಲಿ. ಆಯ್ತು, ನೀವು ಕೂತ್ಕೊಳ್ಳಿ, GPS ಕೂತ್ಕೊಳ್ಳಿ. ಈಗ ನೋಡಿ, ನಾನು ಹೇಳಿ ಬೆಲ್ಲದವ್ರೆ, ಅಶ್ವತ್ಥ ನಾರಾಯಣ ಅವರೇ ಕೂತ್ಕೊಳ್ಳಿ. ನಾನು ನೋಡ್ರಿ, ಹೇಳ್ದು ಕೇಳಿ. ಒಂದು ನಿಮಿಷ ಸಂವಿಧಾನಬದ್ಧವಾಗಿ ಆಯ್ತು.